ಸರ್ ನಮ್ಮ ಹೆಸರು ಗಗನ್ ಅಂತೇಳಿ ಮಾಗಡಿ ಟೌನೇ ನಮ್ಮದು, ಬಾಲಾಜಿ ಥಿಯೇಟರ್ ಆಪೋಸಿಟು, ರಾಮನಗರ ಜಿಲ್ಲೆ. ನಾವು ಕರುಗಳನ್ನ ಇಲ್ಲೇ ಅಕ್ಕಪಕ್ಕ ಹುಟ್ಟಿರೋಂಥ ಕರುಗಳನ್ನ 120 ತೊಗೊಂಡು ಕೂಟ ಮಾಡಿ ನಮ್ಮ ಜಾತ್ರೆಯಲ್ಲಿ ಕಟ್ಟಾಕಿ ಮಾರ್ತೀವಿ. ಯಾರಾದರೂ ಆಸಕ್ತಿ ಇದ್ದವರು ಸಾಕಬೇಕು ಅಂತ ಇದ್ದವ್ರು ಕೂಟದ ಕರುಗಳು ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಕೊಂಡೋಗಿ 1 ಲಕ್ಷದವು ಇದ್ದಾವೆ, ನಮ್ಮ ಹತ್ರ 7 ಲಕ್ಷದ ಕರುಗಳಿದ್ದಾವೆ, 1 ಲಕ್ಷದವೇ ಜಾಸ್ತಿ ಇದ್ದಾವೆ, 1 ಲಕ್ಷ 1.5 ಲಕ್ಷದ ಪೈಕಿಯು. ಯಾರು ಹೊಸಬ್ರು ಸಾಕಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮ್ಮ ಹತ್ರ ಒಳ್ಳೊಳ್ಳೆ ಕರುಗಳಿದ್ದಾವೆ, ಬನ್ನಿ ಸಾಕಿ. ಬನ್ನಿ ಸರ್, ಎಲ್ಲ ತೋರಿಸ್ಕೊಡ್ತೀನಿ. ಎಷ್ಟು ಜೊತೆ ಇದಾವೆ ಗಗನ್ ಅವರೇ ನಿಮ್ಮ ಸರ್? ನಮ್ಮ ಹತ್ರ ಎಲ್ಲ ಒಂದು 20 ಜೊತೆ ಇದಾವೆ. ಮನೇಲಿ ಒಂದು 15 ಜೊತೆ ಇದಾವೆ, ಇನ್ನೂ ಒಂದು 5 ಜೊತೆ ತಗೊಂಡಿರೋ ಹತ್ರ ಇನ್ನು ಯಾವ ಹಿಡ್ಕೊಂಡು ಒಂದೊಂದೇ ಪರಿಚಯ ಮಾಡಿಕೊಡಿ ಸರ್. ಇವು ನಾವೇ ಕೂಟ ಮಾಡಿರೋಂಥವು ಇವೆರಡೂ. ಇವು ಏನಿಲ್ಲ ಅಂದರೂ ಒಂದು 8 ತಿಂಗಳು ಕರುಗಳು ಸರ್. ಇವು ಇನ್ನೂ ಬೀಜ ಹಾಕಿಲ್ಲ ಸರ್, ಇನ್ನು ಬೀಜ ಎಲ್ಲ ಹಾಕ್ಸಿ ಇನ್ನು ಕೊಮ್ಮುರ್ದು ಬಿಟ್ಟಿದ್ದೀವಿ. ಬೀಜ ಎಲ್ಲ ಹಾಕ್ಸಿ ಇವು ಒಂದು 6 ತಿಂಗಳು ಸಾಕೋರೆ ಇವು ಒಂದು ದಿವಸ ಚಪ್ರದಡಿಗೆ ಬರುವಂಥ ಕರುಗಳು ಆಗ್ತವೆ ಸರ್. ಎಲ್ಲ ಸೇಲ್ಗಿದ್ದಾವೆ? ಹ್ಞೂ ಸರ್, ಎಲ್ಲ ಸೇಲ್ಗಿದ್ದಾವೆ ಸರ್. ಯಾವ ಮನೆ ಹತ್ರ ಕೊಡೋದಿಲ್ಲ. ಜಾತ್ರೆ ನಮ್ಮದು ಯುಗಾದಿ ಹಬ್ಬದ ದಿವಸ ಕಟ್ಟಾಕ್ತೀವಿ ಜಾತ್ರೆಗೆ. ಜಾತ್ರೆಗೆ ಬಂದರೆ ಯಾವ ಬೇಕಾದರೂ ಕೊಡ್ತೀವಿ. ಜಾತ್ರೆ ಬಂದು 19ರಿಂದ ಗಮನಿಸು ಸರ್. ಚಪ್ರ ಎಲ್ಲಿ ಬರುತ್ತೆ ನಿಮ್ಮದು ಸರ್? ಚಪ್ರ ನಮ್ದು ಇಲ್ಲೇ ಬಾಲಾಜಿ ಥಿಯೇಟರ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಥಿಯೇಟರ್ ಹತ್ರನೇ. ಥಿಯೇಟರ್ ಹತ್ರನೇ. 20 ಜೊತೆ ಕರುಗಳು? ಹಾಂ ಸರ್, 20 ಜೊತೆ ಕರುಗಳು ನೋಡ್ಬೋದು ವೀಕ್ಷಕರು. ತಮ್ಗೆ ಆಗೋಂಥ ಕರುಗಳು ಯಾವ್ದಾದ್ರು ಇಲ್ಲಿ ಇಷ್ಟ ಆದರೆ ಗಗನ್ ಅಂತ ಹೇಳಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀವಿ ವಿಡಿಯೋದಲ್ಲಿ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಜಾತ್ರೆಗೆ ಬಂದು ಪರ್ಚೇಸ್ ಮಾಡೋದು. ಇವು ದೊಡ್ಡ ಎತ್ಕೊಳ್ಳೋ ವಿಡಿಯೋ ಆಗಿದೆ ಸರ್. ಇವು ದೊಡ್ಡ ಎತ್ಕೊಳ್ಳು ಮೆರವಣಿಗೆಗೋಸ್ಕರ ತಗೊಂಡಿದ್ವಿ. ಇವು ನಾವು ಕೆಂಗಲ್ ಜಾತ್ರೆ ಮಾಡ್ಲಿಕ್ಕೋಸ್ಕರ ತಗೊಂಡಿದ್ವಿ ಸರ್. 4 ಕಲರಲ್ಲಿ ಎತ್ಕೊಳ್ಳು ಬುಕ್ತಲ್ಲಿ ತಂದಿದ್ದು ಮಂಜಾಣ ಅಂತೇಳಿ ಅವ್ರ ಹತ್ರ. ಕೆಂಗಲ್ ಮಾಡಕ್ಕೆ ತಗೊಂಡಿದ್ದು. ಕೆಂಗಲಲ್ಲಿ ಗೋಲ್ಡ್ ಪ್ರೈಸ್ ಆಯಿತು. ಇವಾಗ ಮಾಗಡಿ ಮಾಡೋರ್ಗು ಮಾರೋದು ಬೇಡ ಅಂತೇಳಿ ನಮ್ಮದು ಮೆರವಣಿಗೆ ಇದೆ ಸರ್ 20ನೇ ತಾರೀಕು. ಎಲ್ಲ ವೀಕ್ಷಕರು ಬನ್ನಿ, ನೀವು ಬನ್ನಿ, ಎಲ್ಲರೂ ಬಂದು ಆಶೀರ್ವಾದ ಮಾಡಿ. ಇವು ಮೆರವಣಿಗೆ ಮಾಡ್ತೀವಿ ಸರ್ 20ನೇ ತಾರೀಕು ಸಂಜೆ 5 ಗಂಟೆಗೆ. ಮತ್ತೆ ಕರುಗಳು ಸರ್? ಇವು 2 ಒಂಟಿ ಕರುಗಳು. ಇವಕ್ಕೂ ಜಾತ್ರೆ ಎಷ್ಟಲ್ಲ 2ಕ್ಕೂ ಕೂಟ ನೋಡಿದೀವಿ, ಕೂಟ ಮಾಡ್ತೀವಿ ಸರ್. ಜಾತ್ರೆ 120 ಇದಾವೆ ಇವು? ಇವೆರಡು 120. ಯಾರು ವೀಕ್ಷಕರು ಕೂಟ ಆಗೋದು ಒಂಟಿ ಕೇಳಿದ್ರು ಕೊಡ್ತೀರಾ ಜಾತ್ರೆ? ಹಾಂ ಸರ್, ಕೊಡ್ತೀರಾ. ನಮ್ಮಲ್ಲಿ ಜೊತೆಲಿ ಇರೋದ್ರಲ್ಲೂ ಯಾರಾದರೂ ಬೇಕು ಅಂತ ಕೂಟಕ್ಕೆ ಆಗೋಂಥದ್ದು ಬಂದರೆ ಅವತ್ತು ಕೂಟ ಹೊಡೆದು ಕೊಡ್ತೀರಾ? ಇವು ಕೂಟನೇ ಸರ್? ಇವು ಕೆಲ್ಸಕ್ಕೆ ಬಳಸುವಂತ ಕರುಗಳು. ಸಾಕಿದ್ರೆ ಕೆಲ್ಸಕ್ಕೆ ತುಂಬಾ ಚೆನ್ನಾಗಿದಾವೆ. ಬೆಳಗ್ಗೆಯಿಂದ ಸಾಯಂಕಾಲದೊಳಗೂ ಕೆಲಸ ಮಾಡಿದ್ರು ಜಿಗಲ್ಲ. ನಿಮ್ಮ ಹತ್ರ ಕೆಲ್ಸಕ್ಕೆ ಬೇಕಂತ ಕರುಗಳು ಸಿಗ್ತಾವೆ ಸರ್, ಎತ್ತಗಳಲ್ಲ ಕೆಲಸದವು. ಕರುಗಳು ಯಾರಾದ್ರೂ ಸಾಕುವಂತವ್ರು, ತೋಟದಲ್ಲಿ ಮಡಿಕೊಳ್ಳುವಂತವ್ರು ಬಂದ್ರೆ ಇವನ್ ಜೊತೆ ಕರ ಅಂತವ್ರಿಗೆ ಚೆನ್ನಾಗಿದಾವೆ ಸರ್. ಗಗನ್ ಅವ್ರ ಬೆಲೆ ಏನು ಹೇಳ್ತೀರಾ ಇವು? ಸರ್ ಇವು 1.60 ಹೇಳ್ತೀವಿ ಸರ್. 1.60. ಸರ್ ಇವು ಬಂದು ಶೋಕಿಗೆಗೋಸ್ಕರನೇ ಆಗ್ತವೆ ಸರ್, ಸಾಕ್ಬೇಕಷ್ಟೇ. ತುಂಬಾ ಕೆಟ್ಟೋಗಿದಾವೆ ಇವು. ನಾವು ಕೂಟ ಮಾಡಿ ಇವಾಗ ಸುಮಾರಾಗಿ ಸಾಕಿದೀವಿ. 120 ಕೂಟ ಮಾಡಿದವ ಸರ್? 120 ಕೂಟ ಮಾಡಿ ಸಾಕಿದ್ದೀವಿ. ಕೂಟ ಸೇರಿಸಿ ಎಷ್ಟು ದಿನ ಆಯ್ತು ಸರ್? ಇವು ಕೂಟ ಸೇರಿ ಸಾಲೆ 1.5 ತಿಂಗಳು 2 ತಿಂಗಳು. ಇವಕ್ಕೆಲ್ಲ ಮಾಮೂಲಿ ನಾರ್ಮಲ್ ಮೇಂಟೆನೆನ್ಸ್? ಹಾಂ ಸರ್, ನಾರ್ಮಲ್ ಮೇಂಟೆನೆನ್ಸ್. ನಾವೇನು ಬೇರೆ ಏನು ಕೊಡಲ್ಲ ಸರ್. ಶೋಕಿ ಕರುಗಳೆಲ್ಲ ಒಳಗಡೆ ಇದಾವೆ? ಹಾಂ ಸರ್. ಸರ್ ಇವು ಬಂದು ಶೋಕಿಗೂ ಯೂಸ್ ಮಾಡ್ಬೋದು, ಕೆಲ್ಸಕ್ಕೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಆಗ್ತದೆ ಸರ್. ಇವೆರಡು ಏನು ಜೊತೆ ಹೇಳ್ತಾ ಇದ್ದೀರಾ ಪ್ರೈಸು? ಸರ್ ಅವು 1.80 ಹೇಳ್ತಾ ಇದೀವಿ, ಇವು 1.5 ಲಕ್ಷ ಹೇಳ್ತಾ ಇದೀವಿ. 1.5. ಎಲ್ಲ ವರ್ಗಗಳು ಇವು? ಹಾಂ ಸರ್, ಎಲ್ಲ ವರ್ಗಗಳು ಸರ್. ನಮ್ಮಲ್ಲಿ ಒಂದೇ ಒಂದು ಜೊತೆ ಕರ್ಸ್ಕರುಗಳು ಬಿಟ್ರೆ ಇನ್ಯಾವೂ ಇಲ್ಲ ಸರ್, ಎಲ್ಲ ವರ್ಗಗಳು. ಹಸು ಕರುಗಳು ಸಿಗ್ತಾವ ನಿಮ್ಮ ಹತ್ರ? ಹಾಂ ಸರ್, ಹಸು ಕರುಗಳು ಸಿಗ್ತವೆ, ಪಲಿನಸ್ಗಳು ಸಿಗ್ತವೆ. ಸಿಗ್ತವೆ. ನಡೆಯೋ ಕಡೆ. ಸರ್ ಇವನು ನಾವೇ ಕೂಟ ಮಾಡಿರೋಂಥ ಕರುಗಳು. ಇದಿಲ್ಲೇ ಓರಿ ಕುಮಾರನವ್ರ ಹತ್ರ ಒಂದು ಎಣ್ಣೆ ಹಿಡ್ಕೊಂಬಂದು ಕೂಟ ಮಾಡಿದೀವಿ. ಬೈಚಾಪುರ ಕುಮಾರಣ್ಣ? ಹಾಂ ಸರ್, ಕುಮಾರನವ್ರ ಹತ್ರ. ಅವ್ರ ಇದೆಯಾ? ಹಾಂ, ಅವರು ಓರಿಗೋಸ್ಕರನೇ ಸಾಕಕ್ಕೆ ಏನ್ಬಿಟ್ಟು ಹಿಡ್ಕೊಂಬಂದಿದ್ರು. ನಾವಿಲ್ಲ ಎತ್ ಮಾಡ್ತೀವಿ ಕೊಡಿ ಅಂದ್ಬಿಟ್ಟು. ಇನ್ನೂ ಬೀಜ ಹೊಡೆದಿಲ್ಲ, 2 ಬೀಜದ ಮೇಲೆ ಅವೇ ಇವು. ಈಗ ಮೊನ್ನೆ ಕೂಟ ಮಾಡಿದೀವಿ ಸರ್. ಇವು ಕೆಂಪೇಗೌಡ ಓರಿ ಹುಟ್ಟಿರುವ? ಹಾಂ ಸರ್, ಇದು ಆ ಊರಿಗೆ ಹುಟ್ಟಿರೋದು ಸರ್. ಇದು ಹಸು ಕರು ಐತೆ. ಇದು ಮೊನ್ನೆ ಬರೇ ಕರು ತಗೊಂಬಂದು ಕೂಟ ಮಾಡಿದ್ವಿ ಸರ್. ಇನ್ನ 4 ತಿಂಗಳು ಕರುಗಳು. ಸಾಕಿದ್ರೆ ಮುಂದೆ ತುಂಬಾ ಚೆನ್ನಾಗಿ. ಸಣ್ಣ ಕರುಗಳು ಸರ್ ಇಟ್ಕೋತೀರಾ ಈಚೆ? ಸರ್ ಅವು ಮಕ್ಕಳದಲ್ಲವೇ 2 ಕೂಟ ಸೇರ್ಕೊಂಡವ? ಹಾಂ ಸರ್, ಕೂಟನೇ. ಹಾಂ, ಸಣ್ಣ ಕರುಗಳು. ಹಾಂ, ಸಣ್ಣ ಕರುಗಳು, 4 ತಿಂಗಳು ಕರುಗಳು ಸರ್. ತುಂಬಾ ಸಣ್ಣ ಕರುಗಳು. ತುಂಬಾ ಫ್ಯೂಚರ್ ಅಲ್ಲಿ. ಹೌದು, ಇನ್ನು ಮುಗ್ದರ ಹಾಕಿಲ್ಲ ಸರ್. ಇನ್ನು ಮುಗ್ದರ ಹಾಕಿಲ್ಲ ಸರ್. ಉದ್ದಪ್ಪನೋಗಿ ಇದಾವೆ. ಇವು ಯಾವ ಕಡೆ ಏನಾರು ಗೊತ್ತಾ ಸರ್? ಇಲ್ಲೇ ನಮ್ಮ ಸುತ್ತವೆ, ನಮ್ಮ ಲೋಕಲ್ ಊರಿಗೆ ಹುಟ್ಟಿರೋದು. ಪರವಾಗಿಲ್ಲ, ಲೈನ್ ಲೆಂತ್ ಎಲ್ಲ ಚೆನ್ನಾಗಿ ಹುಟ್ಟಿದಾವೆ. ಯಾವ ಊರಿದು ಅಂತ ಏನಾರು ಗೊತ್ತಾಯ್ತಾ ಸರ್? ಇಲ್ಲ, ಯಾವ ಊರಿದು ಅಂತ ಡೀಟೇಲ್ಸ್ ಇಲ್ಲ. ನಾನು ಇದು ಒಂದು ಮಾತ್ರ ಈ ಸೊಣರೆಪಳ್ಳಿ ಗಿರಿ ಹತ್ರ ಒಂದು ಬಸ್ತಿಯವರಿ ಮಗ ಇತ್ತು, ಆ ಊರಿಗೆ ಹುಟ್ಟಿರೋದು ಸರ್. ಈ ಬಲಗಡೆ ಎಡಗಡೆ ಸರ್? ಇದು ಬಲಗಡೆದು. ಬಸ್ತಿ ಇಲ್ಲ? ಹ್ಞೂ ಸರ್. ಬೀಜಕ್ಕಾಗ ಲಕ್ಷಣಗಳು ಇದೆ ಕರುನಲ್ಲಿ? ಹಾಂ ಸರ್, ಇದೆ. ಅದು ಸಾಕೋದ್ರ ಮೇಲೆ ಡಿಪೆಂಡ್ ಸರ್. ಹೌದೌದು. ಇದು ಹಸು ಕರುನು ಇದೆ. ಅಂದ್ರೆ ಹಸು ಕರು ಸಿಂಗಲ್ ಬೇಕು ಅಂದ್ರೆ ಬೇಕಾದ್ರೆ ಕೊಡ್ತೀವಿ ಸರ್. ಇದ್ರ ತಾಯಿನೂ ಇಲ್ಲ ಇದೆಯಾ? ಹಾಂ ಸರ್, ತಾಯಿನೂ ಇದೆ. ಬನ್ನಿ, ಇದ್ರ ತಾಯಿ ನಂಗೆ
ಸರ್ ಇದ್ರ ತಾಯಿ ಅಲ್ಲಿದೆ ಸರ್, ಸ್ವಲ್ಪ ಕೆಟ್ಟೋಗಿದೆ ಅದು. ಹಾಂ ಹಾಂ ಹಾಂ, ಬೇಡ ಬಿಚ್ಬೇಡಿ. ಏಯ್ ಇದೆ ಸರ್ ಅದ್ರ ತಾಯಿ. ಓರ್ಗರು ತಾಯಿ ಇದಾ? ಹಾಂ ಸರ್ ಹೊರ್ಗರು. ಹಾಲು ಬರುತ್ತಾ? ಹ್ಞೂ ಸರ್ ಹಾಲು 1 ಲೀಟ್ರ್ ಅವ್ರು ಕರ್ಕೊಂತಿದ್ರು, ಒಂದೂವರೆ ಕರೀತಿದ್ರು, ನಾವೇನು ಕರೆದಿಲ್ಲ ಸರ್. ಕರು ಬಿಟ್ಬಿಡ್ತೀವಿ. ನಾವು 1 ವಾರ ಆಯ್ತು ಅಷ್ಟೇ ಇದನ್ನು ತೊಗೊಂಡು ಬಂದು. ಕರು ಸಾಕೊಬೇಕು ಅಂದರೆ ಹಸುನೂ ಇದೆ. ಹಾಂ ಹಸು ಕರು ಏನು ಹೇಳ್ತಾ ಇದ್ದೀರಾ ರೇಟು? ಸರ್ ಹಸು ಕರ ಇದು ನಾವು 1 ಹೊತ್ತು ಹೇಳ್ತಾ ಇದ್ದೀವಿ. 1 ಹೊತ್ತು. ಹಾಂ ಇದು ಸಿಂಗಲ್ ಹಸುನಾ ಇಲ್ಲ ಕರು ಇದೆ? ಸರ್ ಇಲ್ಲ, ಅದು ಕರು ಇದೆ. ಅದಾಲೆ ನಮ್ಮ ಮನೇಲಿ ಒಂದು 3-4 ತಿಂಗಳಿಂದ ಐತೆ. ಕರು ದೊಡ್ಡದಾಗೈತೆ ಸರ್, ಅದ್ರ ಜೊತೆ ಹಾಕಿದ್ವಿ. ಹಾಂ ಹಾಂ ಹಾಂ. ಹಸು ತಿರ್ಗಾ ಫಲಾಗೈತೆ ಒಂದು 3 ತಿಂಗಳು. ಹಾಂ, ಯಾವರಿಗೆ ಕೊಡ್ಸಿದ್ದೀರಾ? ಸರ್ ಅದಿಲ್ಲೇ ಕುಮಾರನವ್ರಿಗೆ ಕೊಡ್ಸಿದ್ವಿ. ಬಚಾಪುರ. ಹಾಂ ಅದು ಹಸು ಬೇಕಾದ್ರೆ ಸಿಂಗಲ್ ಯಾರಾದರೂ ಬಂದರೆ ಕೊಡ್ತೀವಿ ಸರ್ ಜೊತೆ. ಹಾಂ ಹಾಂ, ಹಸು ಜಾತಿ ಕುಳ ಚೆನ್ನಾಗಿದೆ. ಇನ್ನು 4 ಸರ್ ಅದು. 4 ಹಾಂ 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 ಹಾಂ. ಗಗನವ್ರೆ, ಹುಲ್ಲೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ? ಸರ್ ಹುಲ್ಲು ನಾವಿಲ್ಲೇ ಅಕ್ಕಪಕ್ಕ ತಗೊಂತೀವಿ, ಹಾಂ. ತಗೊಂಡು ಅಲ್ಲೇ ಬಿಡ್ತೀವಿ. ಒಂದೇ ಸತಿ ಒಂದೊಂದು ಮಾರ್ಕ್ ಕಟ್ಕೊಂಬಂದು ಇಲ್ಲಿ ಹಾಕೊಂಡು ತಿನ್ನಿಸ್ಕೊಂತೀವಿ. ಕಲೆದಂಗೆ ಕಲೆಯನ್ನು ಹಾಂ. ಮನೆಗೆ ಹಾಲಿಗೆ ಅಂತನಾ ಹಸುಗಳು? ಇಲ್ಲ ಸರ್, ಇದು ವ್ಯಾಪಾರದ ಸನೆ. ಅದೊಂದು ಮನೆ ಹಸು, ಅದು ಕರು ಐತೆ. ಹಾಂ ಹಾಂ ಹಾಂ. ಇದು ಪಲಿನ ಹಸು ಸರ್, ಇನ್ನೊಂದು 15 ಸಲ ಕರು ಆಗುತ್ತೆ. ಯಾವರಿಗೆ ಕ್ರಾಸ್ ಆಗಿದೆ ಸರ್ ಇದಿಲ್ಲೇ ಇದ್ರದ್ದು ಮದ್ಲಾರೇನಪಳ್ಳಿ ಚಿಕನ್ ಮುನ್ನೂರು ಅಂತ ಐತೆ, ಅವ್ರದ್ದು. ಅವರಿಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಿದ್ದಿದ್ದಾವೆ. ಹಾಂ ಸರ್ ಚೆನ್ನಾಗಿ ಊಟ. ಹಾಂ ಇದು ಮನೆ ಹಸುನಾ? ಹೌದು ಸರ್, ಅದು ಮನೆ ಹಸು. ಜೋರಾಗಿದೆ ಹಸು. ಅಲ್ಲೂ ಕಡೆನಾ? ಸರ್ ಅದು ಹೊಸಪಾಯಿ ಸರ್, ಅಲ್ಲೇ ಸೂಲ್ನ ಹಸು ಸರ್. ಅದು 4-5 ಸೂಲ್ ಆಗಿರ್ಬೋದು ಸರ್. ಒಳ್ಳೆ ಕರು ಕೊಟ್ಟಿದ್ಯಾ? ಹಾಂ ಕರುನವ್ರೆ, ಕೂಟದ ಕರುಗಳಿಗೆ ನೀವು ಹಾಲು ಏನು ಮಾಡ್ತೀರಾ? ಸರ್ ಹಾಲು ಸೀಮೆ ಹಸು ಇಟ್ಕೊಂಡಿದ್ದೀವಿ ಸರ್, 3 ಸೀಮೆ ಹಸು ಇಟ್ಕೊಂಡಿದ್ದೀವಿ. ಹಾಂ ಹಾಂ, ಅದರಲ್ಲಿ ಹಾಲು ಹಾಕ್ತೀವಿ. ಹಾಲು ಹಾಕ್ತೀರಾ? ಹಾಂ, ಇವೆಲ್ಲ ಕೂಟದ ಕರುಗಳು. ಹಾಂ, ಟಗರನ್ನು ಸಾಕಿದ್ದೀರಾ ಬಂದು? ಹೌದು ಸರ್, ಇದು ಟಗರು ಮೆರವಣಿಗೆಗೋಸ್ಕರ ಸಾಕಿದ್ದೀವಿ ಸರ್. ಬಂದು ಮತ್ತು ಇವೆಲ್ಲ ಒಳಗಡೆ ಇರೋ ಕರುಗಳು? ಹಾಂ ಸರ್. ಸರ್ ಇವು ಕರ್ಸ್ಕರ್ಗಳು. ಇವು ಜಾತಿ ಕುಲ ಎಲ್ಲ ಚೆನ್ನಾಗಿದೆ? ಹಾಂ ಸರ್ ಎಲ್ಲ ಚೆನ್ನಾಗಿದೆ ಸರ್, ಒಳ್ಳೆ ಜಾತಿಲಿದ್ದಾವೆ, ಒಳ್ಳೆ ಕೂಟ. ಹಾಂ ಹಾಂ ಹಾಂ. ಮುಖಾಮುಖಿ ನಾಮ ಆಗಿರ್ಬೋದು, ಬಣ್ಣ ಬಬ್ಬಾರ ಎಲ್ಲ ಚೆನ್ನಾಗಿದೆ. ಎಲ್ಲ ಭಾಳ ಚೆನ್ನಾಗಿದ್ದಾವೆ ಸರ್. ಒಂದೇ ಜೊತೆ ಕಟ್ಸ್ಗಳಿರೋದು? ಹಾಂ ಸರ್, ಎಲ್ಲ ವರಿಗರುಗಳು? ಎಲ್ಲ ವರಿಗಳು ಸರ್. ಹಾಂ ಹಾಂ ಹಾಂ. ಇವು ಕಟ್ಸ್ಕರುಗಳು ಏನು ಹೇಳ್ತಾ ಇದ್ದೀರಾ? ಸರ್ ಇವು ಕರ್ಸ್ಕರ್ಗಳು 1.5 ಹೇಳ್ತಾ ಇದ್ದೀವಿ. 1.5? ಹಾಂ 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 ಹಾಂ. ಏನೆಲ್ಲ ಒಂದು 8-10 ತಿಂಗಳು ಕರುಗಳು? ಹಾಂ ಸರ್ ಅಷ್ಟೇ, 8-9 ತಿಂಗಳು ಕರುಗಳು. ಹಾಂ ಹಾಂ ಹಾಂ. ಸರ್ ಇವು ಅಷ್ಟೇ, ಇವು ಒಂದು 7ರಿಂದ 8 ತಿಂಗಳು ಕರುಗಳು. ಇವು ನಾವೇ ಕೂಟ ಮಾಡಿರೋದು ಸರ್. ಒಂಟಡಿನೇ ಕೂಟ? ಒಂಟೊಂಟಿನೇ ಕೂಟ ಮಾಡಿರೋದು ಇವು. ಹಾಂ ಹಾಂ ಹಾಂ. ಇವು ಇನ್ನು ಬೀಜ ಗೀಜ ಎಲ್ಲ ಹಾಕ್ಸಿ ಸಾಕಿದ್ರೆ ತುಂಬ ಚೆನ್ನಾಗಾಗ್ತದೆ ಸರ್. ಆಲ್ಮೋಸ್ಟ್ ನಿಮ್ಮ ಹತ್ರ ಇನ್ನೂ ಯಾವ ಬೀಜ ಹಾಕ್ಸಿಲ್ಲ ಈ ಕಡೆ ಇರೋವಲ್ಲ? ಸರ್ ಇಲ್ಲ, ಯಾವ ಹಾಕ್ಸಿಲ್ಲ. ಹಾಕ್ಸಿಲ್ಲ. ಒಂದು 5 ಕರು ಬಿಟ್ಟರೆ ಯಾವ ಹಾಕಿಲ್ಲ ಸರ್. ಬೀಜ ಹಾಕ್ಸೋ ಸ್ವಲ್ಪ ಕೇರ್ ಜಾಸ್ತಿ ತೊಗೊಬೇಕಲ್ವಾ? ಹಾಂ ಸರ್. ಹಾಂ ಹಾಂ. ಸರ್ ಇವನು ನಾವೇ ಕೂಟ ಮಾಡಿರೋಂಥದ್ದು. ಅದು ನಮ್ಮ ಮನೇಲಿ ಇತ್ತು ಹಸು ಕರು, ಅದಕ್ಕೆ ಈ ಕರು ತೊಗೊಂಬಂದು ಕೂಟ ಮಾಡಿದ್ವಿ ಸರ್. ಆಲ್ಮೋಸ್ಟ್ ನೀವು ಸುಮಾರೆಲ್ಲ ಕೂಟ ಮಾಡಿರೋದೇ ನೀವು? ಸರ್ ಎಲ್ಲ ಕೂಟ ಮಾಡಿರೋದು. ಗಗನ್ ಅವರೇ, ಕೂಟ ಸೇರಿಸ್ಬೇಕಾದ್ರೆ ಏನೇನು ನೋಡ್ತಾರೆ ಕೂಟ ಸೇರಿಸೋದು ನೀವು? ಸರ್ ನಮ್ಗೆ ಒಂದು ಕರು ನೋಡಿರ್ತೀವಲ್ಲ ಸರ್ ನಮ್ಮ ಮನೇಲಿ ಇರೋದು, ಹಾಂ, ಅದು ಅಟ್ಯಾಚ್ ಆಗೋ ಕರು ಇನ್ನೊಂದು ನಮಗೆ ನೋಡಿ ಕೂಟ ಮಾಡ್ತೀವಿ. ಅಂದರೆ ಇವಾಗ ಉದ್ದಪ್ಪನ ಆಗಿರ್ಬೋದು, ಉದ್ದಪ್ಪನ, ಜಾತಿ ಕುಲ, ಮಕ, ಹಾಂ ಹಾಂ, ನೆತ್ತಿ ಅವೆಲ್ಲ ನೋಡಿ ಎಲ್ಲ ನೋಡಿ ಕೂಟ ಮಾಡೋದು ಸರ್. ಜಾತಿ ಕುಲದಲ್ಲೆಲ್ಲ ಒಂದೇ ಆಗಿದ್ರೆ ಮಾತ್ರ ಕೂಟ. ಹಾಂ ಹಾಂ ಹಾಂ. ಕಲರ್ ಬೇರೆ ಬೇರೆ ಇದ್ರೂ ಮಾಡ್ಬೋದು, ಜಾತಿ ಕುಲ ಬೇರೆ ಕೂಟ ಮಾಡೋಕ್ಕಾಗಲ್ಲ. ಹಾಂ. 20 ಪೇರ್ ಇದಾವೆ ಇವಾಗ ನಿಮ್ಮ ಹತ್ರ? ಹಾಂ ಸರ್, ಇವಾಗ 15 ಪೇರ್ ಇದಾವೆ. ಇನ್ನು 5 ಪೇರ್ ತಗೊಂಡಿದ್ವಿ. ಹಾಂ ಹಾಂ. ಒಂದು ಜೊತೆ ಕಡೆ ಎತ್ತು, ಆಮೇಲೆ ಇನ್ನ 4 ಜೊತೆ ಕರುಗಳು ಯಾವ ಇನ್ನು ತಗೊಂಡಿದ್ವಿ. 20 ಪೇರು ಜಾತ್ರೆಯಲ್ಲಿ ಇರ್ತವೆ? ಹಾಂ ಸರ್. ನಿಮ್ಗೊಂತಲ್ಲಿ? ಹಾಂ ಹಾಂ ಹಾಂ. ಇವು ವರ್ಗರುಗಳೇ? ಹಾಂ ಸರ್, ಇವು ವರ್ಗರುಗಳೇ. ಇವು ನಾವೇ ಕೂಟ ಮಾಡಿರೋಂಥವು ಸರ್. ಈಗ ನೋಡಿ, ಇದು ಒಂಟಿ ಕರುನಾ? ಹಾಂ ಸರ್, ಇದು ಒಂಟಿ ಕರು. ಇದು ನಮ್ಮ ಮನೆ ಇರೋದೇ ಹಸು, ಮನೆ ಹಸು ಅಂತ ಹೇಳಿದ್ನಲ್ಲ, ಅದು ಹಸು ಕರು ತಂದಿದೆ ಸರ್. ಯಾವ ಊರಿದು ಕರು ಇದು? ಸರ್ ಇದು CR7. ಊಟಕ್ಕೆ ನೋಡೋದು ಕೇಳೋಣ ಅನ್ಕೊಂಡೆ ನಾನೇನೆ. CR7 ಸರ್. ಇದು ಮೊನ್ನೆ ಬೀಜ ಹಾಕ್ಸ್ಬಿಟ್ಟಿದ್ದೀವಿ. ಹಾಂ ಹಾಂ ಹಾಂ. ಕೂಟ ಮಾಡೋದೆಲ್ಲ ಇದೇ ಥರ ಊಟದಲ್ಲ ಕರುಗಳು? ಹಾಂ ಸರ್, ಸೇಮ್. ಸೇಮ್ ಒಂದೇ ಥರ ಬೀಳ್ತವೆ ಕರುಗಳು. ತುಂಬ ಚೆನ್ನಾಗಿ ಉಡ್ತಾ ಇದೀವಿ ಸರ್ ಸದ್ಯಕ್ಕೆ ಇವಾಗ ಅದಕ್ಕೆ ಕರುಗಳು.
ಹಿಂದೆ ಕಚ್ಚೆ ಈ ಹೊಟ್ಟೆ ಸೈಜ್ ಆಗಿರ್ಬೋದು ಎಲ್ಲ ಈ ತುಂಬ ಬುರುಡೆ ಎಲ್ಲ ಸೇಮ್ ಒಂದೇ ಥರ ಕರುಗಳು. ಇದು ಕುಟ್ಟಿದಂತ ಕಂಡುಹಿಡಿಬಿಡ್ಬೋದು ಆ ಥರ ಬೀಳ್ತವೆ. ಇದು ಕೂಟ ಹುಡುಕ್ತಾ ಸರ್ ತುಂಬ ಕಡೆ, ಯಾವುದು ಇಷ್ಟು ಉದ್ದಪ್ಪನ್ನ ಈ ಸೊಂಟ ಇರೈತೆ ಅದು ಸಿಗ್ಲಿಲ್ಲ. ನಾವು ಒಂಟಿನೇ ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಬಿಟ್ಟಿವಿ. ಇದು ವ್ಯಾಪಾರಕ್ಕೆ ಬಂದರೆ ಜಾತ್ರೆ ಕೊಡ್ತೀರಾ ಸರ್? ಜಾತ್ರೆಯಲ್ಲಿ ಬಂದರೆ ಕೊಡ್ತೀವಿ. ಏನು ನಮ್ಮ ಮಾರೋ ಇಂಟ್ರೆಸ್ಟ್ ಇಲ್ಲ, ಯಾರಾದರೂ ಬೇಕೇ ಬೇಕು ಅಂತ ಕೊಡ್ತೀವಿ. ಕೂಟ ಸಿಕ್ಕಿದ್ರೆ ಹಾಕ್ತೀವಿ ಜಾತ್ರೆ ನಾವೇ. ಗಗನವ್ರೆ ಮೊಬೈಲ್ ನಂಬರ್ ಹೇಳಿ ತಮ್ಮದು. 6366480802. ಯಾವ್ದಾದ್ರು ವೀಕ್ಷಕರು ಇದು ಕೂಟ ಆಗೋಂಥ ಕರ ಇದ್ದರೆ ಗಗನವ್ರಿಗೆ ತಿಳಿಸ್ಬೋದು. ಕೊಡೋಕ್ಕೂ ರೆಡಿ ಇದ್ದಾರೆ, ತಗೊಳಕ್ಕೂ ರೆಡಿ ಇದ್ದಾರೆ. ಎತ್ತಿಗೆ 7 ಮಾಡ್ಸಂಗಿದೆ ಕರು ಇದು. ಹ್ಞೂ ಸರ್. ಗಗನವ್ರು ಎತ್ತಿಗೆ ಮೇನ್ ಇಂಪಾರ್ಟೆಂಟ್ ಕೆಲವು ಭಾಗಗಳು. ಇವಾಗ ಬೀಜದ ಕರುಗಳಿಗೆ ಸಣ್ಣ ಏನು ದಪ್ಪ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲೈನ್ ನಿಂತಿರಬೇಕು, ಜಾತಿ ಕುಳ ಇರಬೇಕು ಅಂತಾರೆ. ಎತ್ತುಗಳಿಗೆ ಯಾವ ಥರ ನೋಡಿ ಸರ್? ಎತ್ತಿಗೆ ಮೇನು 4 ಕಂಬ ಹಿಂಗೆ ದಪ್ಪನಾಗಿ ಚೆನ್ನಾಗಿ ಹುಟ್ಟಿರ್ಬೇಕು. ಆಮೇಲೆ ಎತ್ತು ಸೊಂಟ ಚೆನ್ನಾಗಿ ಹುಟ್ಟಿರ್ಬೇಕು. ಸೊಂಟ ಮೇನ್ ಸೊಂಟ ಎತ್ತಿಗೆ ಸೊಂಟ ಚೆನ್ನಾಗಿ ಹುಟ್ಟಿರ್ಬೇಕು, ಮೇನ್ ಪ್ಲೇಟ್ ಚೆನ್ನಾಗಿ ಹುಟ್ಟಿರ್ಬೇಕು. ಎತ್ತಿಗೆ 4 ಕಂಬ ಚೆನ್ನಾಗಿ ಹುಟ್ಟಿರ್ಬೇಕು. ಅಂದ್ರೆ ಕೆಲವರು ಕೊಳ್ಮಂದ ಇರೋ ಎತ್ನ ಅದೇನ್ಕೆ ವೇಸ್ಟ್ ಗಡವಾ ಅಂತಾರೆ, ಅಂತ ಐತೆ ಬಾಳಿಕೆ ಬರೋದು ಸರ್. ಅಂತ ಐತೆ ಕರಿನಲ್ಲಿ ಎಲ್ಲ ವೇಸ್ಟ್ ಮಾಡಂತ ಬಿಸಾಕ್ತಾರ ಅವನ, ಗಡವಾ 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 ಅಂತ. ಅಂತ ಐತೆ ದೊಡ್ಡ ಎತ್ತಾಗಿ ಕೊನೆಗೆ ತುಟಿ ಬಿಡ್ದಲೆ ಕಾಲ್ ಕೆಡ್ಸ್ಕೊಳ್ದಲೆ ಬಾಳಿಕೆ ಬರೋ ಅಂತ ಐತೆ ಗಡವನಂಗೆ ಹುಟ್ಟೋಕರ ನಮ್ಮ ಪ್ರಕಾರ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಸರ್. ನಿಮ್ಮ ಅನುಭವದ ಪ್ರಕಾರ ಇದು ತುಂಬಾ ಕೊಳ್ಳ ಮಂದಾಯ್ತು, ನಾವು ಅದಕ್ಕೋಸ್ಕರ ಬೀಜ ಹಾಕ್ತಾ ಇದ್ದು ಕೊಳ್ಳೆಲ್ಲ ಎಳ್ಕೊಳ್ಳಿ. ಅಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಏನಿಲ್ಲ ಇಷ್ಟು ಇದಕ್ಕಿನ್ನ ಕೊಳ್ಳು ಇನ್ನೂ ಚೆನ್ನಾಗಿ ಹುಟ್ಟದ. ಕೊಳ್ಳೆಲ್ಲ ಮಂದಾಯ್ತು, ಇದಕ್ಕೆ ಬೀಜ ಹಾಕುದ್ವಲ್ಲ ಎಲ್ಲ ಎಳ್ಕಂತ ಸರ್. ಕೆಲವು ಕರುಗಳು ಹುಟ್ಟಿದಾಗ ತುಂಬಾ ಮಂದ ಇರ್ತವೆ, ಬೆಳಿತಾ 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 ಅಂತ ಎತ್ತೆ ಚೆನ್ನಾಗೋದು ಸರ್. ಅಂತ ಎತ್ತೆ ಬಾಳಿಕೆ ಬರೋದು. ಜಾತಿ ಎತ್ತು ಅಂತಾರೆ, ಜಾತಿ ಎತ್ತು ಏನಿದ್ರು ಓರಿಗೆ ಅಷ್ಟೇ ಲಾಯಕು. ಎತ್ ಮಾಡಿದ್ರೆ ಅದೇ ಕಾರಣಕ್ಕೂ ಬಾಳಿಕೆ ಬರಲ್ಲ ಸರ್ ಲೈಫ್ ಟೈಮ್. ಚಕ್ಳ ತೆಳ ಇರೋ ಓದಿದ್ರು ಅಷ್ಟೇ, ಹೇಳಕ್ಕಾಗಲ್ಲ, ಓರಿಗೆ ಲಾಯಕವು. ಸರ್ ಇವು ನಾವೇ ಈ ಕರು ನಾನೇ ತಂದು ಕೊಟ್ಟಿದ್ದೆ. ಟಿಪ್ಸ್ ಅಂದ್ರೆ 500 ಅಂತ ಅವ್ರಿಗೆ ಅವರೇ ಕೂಟ ಮಾಡಿದ್ರು. ಅವ್ರ ಹತ್ರ ಇತ್ತು ಮೊದಲೇ ಇದು. ಅದನ್ನ ಹಿಡ್ಕೊಂಡೋಗಿ ಕೂಟ ಮಾಡಿದ್ರು. ತಿರ್ಗಾ ನಾವೇ ಮಾಗಡಿ ಜಾತ್ರೆಗೆ ಬೇಕು ಅಂತೇಳಿ ತಿರ್ಗಿ ನಾವೇ ತಗೊಂಡ್ಬಂದಿದ್ವಿ ಸರ್. ಇಡ ಹಾಕಿದಾವಲ್ಲ. ಹ್ಞೂ ಸರ್. ಬಣ್ಣ ಮಾಡ್ತೈತಿ ಇವಾಗ. ಹ್ಞೂ ಸರ್, ಇವಾಗ ಬಣ್ಣ ಬರ್ತಾವೆ. ಇವೆಲ್ಲ 1 ವರ್ಷ ಆಗಿದಾವ ಕರುಗಳು? ಹ್ಞೂ ಸರ್, 1 ವರ್ಷ. ಇದು ನಾವೇ ಕೊಟ್ಟಿದ್ದು. ಇದು ಕೊಳ್ಳು ತುಂಬ ಬಹಳ ಮಂದಾಯ್ತು ಸರ್. ಈ ಬೀಜ ಹೊಡೆದ್ಮೇಲೆ ಸುಮಾರಾಗಿ ಹೇಳ್ಕೊಂಡಿದ್ವಿ. ಅಂದ್ರೆ ಇವಾಗೆಲ್ಲ ಏನಪ್ಪ ಅಂದ್ರೆ ಗಂಧಗಳು ಇರಲೇಬಾರ್ದು ಅಂತಾರೆ. ಯಾವೆಲ್ಲ ಇವಾಗ ಚಂದ ಅಷ್ಟೇ ಸರ್, 5 ನಿಮಿಷಕ್ಕೆ ಲೈಫ್ ಟೈಮ್ ಬಾಳಿಕೆ ಬರಲ್ಲ. ಎಲ್ಲ ಜಾತಿ ಕೇಳ್ತಾರೆ ಇವಾಗ, ಉದ್ದಪ್ಪನ್ನ ಕತ್ತು ಅಂತಾರೆ. ಇವು ಮೊದಲೇ ಅಲ್ಲಿ ವಿಡಿಯೋ ಮಾಡಿದ ಸರ್. ಇವು ನಿಮ್ಮ ಹತ್ರ ಸದ್ಯಕ್ಕೆ ಇವು ಹಾಲಲ್ಲಿ ಟಾಪ್ ಕರುಗಳು? ಹ್ಞೂ ಸರ್, ಹಾಲಲ್ಲಿ ಕರಲ್ಲಿ ತಿಂಗಳು ಕರುಗಳಿಗೆ ಟಾಪ್ ಕರುಗಳು ಸರ್. ನಮ್ಮ ಹತ್ರ ಅಂತಲ್ಲ, 10 ತಿಂಗಳು ಕರುಗಳಿಗೆ ಇಡೀ ಕರ್ನಾಟಕಕ್ಕೆ ಟಾಪ್ ಕರ ಸರ್. ಇವು ಯಾವ ಇಲ್ಲ ಸರ್ ಇವು ನೋಡ್ಯಾಕರು 10 ತಿಂಗಳು ಕರುಗೆ. ಇವಾಗ ಟಾಪ್ ಕರು ಅಂತ ಹೇಳಿದ್ರಿ, ಯಾವ ಗುಣ ಲಕ್ಷಣಗಳಲ್ಲಿ ಟಾಪ್ ಅಂತ ಹೇಳ್ತೀರಾ ಇವನ್ನ? ಸರ್ ಇವು ಒಳ್ಳೆ ಜಾತಿ, ಸಣ್ಣ ಕೊಂಬು, ಸಣ್ಣ ಬುಲ್ಡೆ, ಆಮೇಲೆ ಕಾಲು ಗೆಣ್ಣು ಹೆಚ್ಚಾಗಿ ಹುಟ್ಟವೆ. ಯಾವತ್ತಾನ ಒಂದ್ ದಿವಸ ದೊಡ್ಡ ಎತ್ತಾಗಿ ದಿವಸ ಆಕಾರದಲ್ಲಿ ಮೆರಿತವೆ. ಅಂದ್ರೆ ಅದಕ್ಕೆ ಇರೋ ತಕ್ಕನಾಗಿ ಮುಳೆ ತಕ್ಕನಾಗಿ ಚೆನ್ನಾಗಿ ಸಾಕಿದ್ರೆ ಎಷ್ಟು ಸಾಕ್ತೀವೋ ಆ ತರ ಬೆಳಿತವೆ. ಇವು ನಿಂಗೆ ಸಾಕೊಂಡು ಹೊಂಟವ್ರೆ ಚೆನ್ನಾಗಿ, ತುಂಬಾ ಚೆನ್ನಾಗಿ. ಇದು ಸಾಕಾಟ ಸಾಲ ಸರ್ ಇವಕ್ಕೆ. ಇವಾಗ ಸಾಕಾಗ್ತಲ್ಲ. ಇನ್ನ ತುಂಬಾ ಬೀಜ ಹೊಡೆದು ತುಂಬಾ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ರೆ ಒಂದ್ ದಿವಸ ದೊಡ್ಡ ಮಾಡ್ತಲ್ಲ ಹೆಸರು ಮಾಡ್ತವೆ ಸರ್ ಇವು. ಒಂದ್ ದಿವಸ ಕರ್ನಾಟಕಕ್ಕೆ ಟ್ಯಾಪು ಅಂತ ಅನಿಸ್ಕೊಂತವೆ ಸರ್. ಸಾಕ್ಬೇಕಷ್ಟೇ, ಯಾವುದೇ ಒಂದಾದ್ರೂ ಅಷ್ಟೇ ಸರ್, ಸಾಕುದ್ರೇನೆ. ಇದು ಹುಳಿ ಚಿಕನ್ ಅವ್ರಿಗೆ ಬಿಟ್ಟಿದ್ದು ಸರ್. ಇದು ಹುಳಿ ಚಿಕನ್ ಅವ್ರು ಇವಾಗ ಕಾಲೇಟ್ ಆಗಿದೆಯಲ್ಲ ಸರ್, ಆ ಊರಿಗೆ ಲೈವ್ ನಿಂತು ತುಂಬಾ ಜೋರಾಗಿ. ಇದನ್ನ ಓರಿಯವರೇ ಸುಮಾರು ಜನ ಬೀಜ ಹೊಡಿಬೇಡಿ ಕೊಡಿ ಅಂತ ಹಿಂಸೆ. ನಾವಿಲ್ಲ ನೋಡೋಣ ಅಂತ, ಜಾತ್ರೆ ಮಾಡೋಣ ಆಮೇಲೆ ಏನೋ ಒಂದು ಮಾಡೋಣ ಅಂತ ಸುಮ್ಮನೆ ಇದ್ದೀವಿ ಸರ್. ಆಲ್ಮೋಸ್ಟ್ ಓರಿಗೆ ಆಗುತ್ತೆ. ಓರಿಗೆ ಭಾಳ ಚೆನ್ನಾಗಿದೆ ಸರ್. ಇದು ತುಂಬಾ ಉದ್ದಪ್ಪನ ಇದೆ ಸರ್. ಇಷ್ಟು ಉದ್ದ ಕರ ಯಾವ ಇಲ್ಲ, 10 ತಿಂಗಳು ಕರ ನೋಡಿ. ಹೌದು, ಒಂಚೂರು ವೈಟು ಕಮ್ಮಿ ಇದ್ರೆ ಅದು ನಡೆಯುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು. ಇದು ಯಾವ ಲೈನ್ ಅಂತ ಗೊತ್ತಿಲ್ವಾ ಸರ್? ಇದು ಯಾವ ಲೈನ್ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಕರು ಬಂದು ಇದು ಮೈಸೂರಲ್ಲಿ ಕಿಚ್ಚಾವರಿ ಐತಲ್ಲ ಸರ್, ಅನಿಲ್ ಅವ್ರ ಹತ್ರ ಇತ್ತು. ಇದು ಅನಿಲ್ ಅಣ್ಣ ಅವ್ರ ಹತ್ರ ಆಯ್ತಾ? ಓಕೆ, ಮತ್ತೊಮ್ಮೆ ತಮ್ಮ ಮೊಬೈಲ್ ನಂಬರ್ ತಿಳಿಸ್ಬಿಡಿ ಸರ್. 6366284802. ಯಾವ ಕರುಗಳು ಯಾವ ವಾರ ಬಂದು ಸರ್ ಯಾವ ಬಂದರೂ ಕೊಡ್ತೀವಿ. ಯಾರಾದರೂ ಹೊಸದಾಗಿ ಸಾಕ್ಬೇಕು ಅಂತ ಅನ್ನೋರು, 1 ಲಕ್ಷ 1.5 ಲಕ್ಷದಲ್ಲಿ ಕರುಗಳು ಬೇಕಾಗಿರೋರು ಬನ್ನಿ, ನಮ್ಮ ಹತ್ರ ತಗೊಂಡೋಗಿ.